ಒಂದು ಬಿಸ್ನೆಸ್ಸನ್ನು ಹಾಳು ಮಾಡೋಕ್ಕೆ ದೊಡ್ಡ ಪೈಪೋಟಿ ಬೇಕಾಗಿಲ್ಲ, ಒಂದು ತಪ್ಪು ಹೈರಿಂಗ್ ಸಾಕು. ಯಾಕಂದರೆ ಒಳ್ಳೆ ಎಂಪ್ಲಾಯಿ ನಿಮ್ಮ ಕಂಪನಿಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋದರೆ ತಪ್ಪು ಎಂಪ್ಲಾಯಿ ನಿಮ್ಮ ಕಂಪನಿಯನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಾನೆ. ನಾವು ಇವತ್ತು ತಪ್ಪುಗಳನ್ನು ತೋರ್ಸೋಕ್ಕೆ ಬಂದಿಲ್ಲ, ಉತ್ತಮ ಹೈರಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಯೋಕ್ಕೆ ಬಂದಿದ್ವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಪ್ರತಿಯೊಬ್ಬ ಬಿಸ್ನೆಸ್ ಓನರ್ ನೆನಪಲ್ಲಿ ಇಟ್ಕೋಬೇಕಾದಂಥ 5 ಪ್ರಮುಖ ಅಂಶಗಳಿವೆ. ನಂಬರ್ 1, ಆತುರದ ನೇಮಕಾತಿ ಬೇಡ. ಪೊಸಿಷನ್ ಖಾಲಿ ಇದೆ ಅಂತ ಯಾರ್ಯಾರನ್ನೋ ಹೈರ್ ಮಾಡಬೇಡಿ. ಒಂದು ಸ್ಥಾನ ಕೆಲವು ದಿನ ಖಾಲಿ ಇದ್ರೂ ಪರವಾಗಿಲ್ಲ, ಆದರೆ ತಪ್ಪಾದ ವ್ಯಕ್ತಿಯಿಂದ ಟೀಮ್ ತುಂಬೋದು ತಪ್ಪು. ನಂಬರ್ 2, ಸ್ಕಿಲ್ ಮಾತ್ರ ನೋಡಿ. ರೆಸ್ಯೂಮ್ ಚೆನ್ನಾಗಿರಬಹುದು, ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಬಹುದು, ಆದರೆ ಆಟಿಟ್ಯೂಡ್ ಇಲ್ದಿದ್ರೆ ಆ ಟ್ಯಾಲೆಂಟ್ ಹೆಚ್ಚು ಕಾಲ ಉಳಿಯೋದಿಲ್ಲ. ಸ್ಕಿಲ್ ಕಲಿಸ್ಬೋದು, ಕ್ಯಾರೆಕ್ಟರ್ನ ಕಲಿಸೋಕ್ಕಾಗಲ್ಲ. ನಂಬರ್ 3, ವ್ಯಾಲ್ಯೂಸ್ ಚೆಕ್ ಮಾಡದೇ ಇರೋದು. ಈ ವ್ಯಕ್ತಿ ನಮ್ಮ ಕಲ್ಚರ್ಗೆ ಹೊಂದಿಕೊಳ್ತಾನಾ, ನಮ್ಮ ಕಸ್ಟಮರ್ಗೆ ಗೌರವ ಕೊಡ್ತಾನಾ, ಟೀಮ್ ಜೊತೆ ಕೆಲಸ ಮಾಡ್ತಾನಾ, ಈ ಎಲ್ಲ ಪ್ರಶ್ನೆಗಳನ್ನು ಕೇಳದೆ ಹೈರ್ ಮಾಡಿದರೆ ಮುಂದಕ್ಕೆ ದೊಡ್ಡ ಪ್ರಾಬ್ಲಮ್ ಆಗಬಹುದು. ನಂಬರ್ 4, ಪೊಟೆನ್ಷಿಯಲ್ ಗುರುತಿಸದೇ ಇರೋದು. ಕೆಲವೊಮ್ಮೆ ಎಕ್ಸ್ಪೀರಿಯನ್ಸ್ ಕಡಿಮೆ ಇದ್ದರೂ ಅವರಲ್ಲಿ ದೊಡ್ಡ ಲೀಡರ್ ಇರ್ತಾರೆ. ಪ್ರಾಮಾಣಿಕತೆ, ಕಲಿಯುವ ಹಸಿವು, ಜವಾಬ್ದಾರಿ ಈ ಗುಣಗಳಿದ್ರೆ ಅವರಿಗೆ ಒಂದು ಚಾನ್ಸ್ ನೀಡಿ. ನಂಬರ್ 5, ಹೈರಿಂಗನ್ನು ಇನ್ವೆಸ್ಟ್ಮೆಂಟ್ ಅಂತ ನೋಡಿ. ಇಂಟರ್ವ್ಯೂ ಕೇವಲ ಫಾರ್ಮಾಲಿಟಿ ಅಲ್ಲ, ಅದು ಕಂಪನಿಯ ಭವಿಷ್ಯವನ್ನು ಕಟ್ಟುವ ಪ್ರಕ್ರಿಯೆ. ಒಂದು ಉತ್ತಮ ನೇಮಕಾತಿ ಹಲವು ವರ್ಷಗಳ ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ಒಂದು ರಿಯಲ್ ಎಕ್ಸಾಂಪಲ್ ಹೇಳ, ಸೌತ್ ವೆಸ್ಟ್ ಏರ್ಲೈನ್ ಒಂದು ಅದ್ಭುತ ಪ್ರಿನ್ಸಿಪಲ್ ಅನ್ನು ಫಾಲೋ ಮಾಡುತ್ತೆ. ಹೈರ್ ಫಾರ್ ಆಟಿಟ್ಯೂಡ್, ಟ್ರೈನ್ ಫಾರ್ ಸ್ಕಿಲ್ ಅಂತ. ಅವರು ಫಸ್ಟ್ ವ್ಯಕ್ತಿಯನ್ನ ನೋಡ್ತಾರೆ, ನಂತರ ಟ್ಯಾಲೆಂಟ್ ಅನ್ನ ನೋಡ್ತಾರೆ. ಅದಕ್ಕಾಗಿಯೇ ಅವರ ಕಂಪನಿ ಕಲ್ಚರ್ ಜಗತ್ತಿನಾದ್ಯಂತ ಮಾದರಿಯಾಗಿದೆ. ನೇಮಕಾತಿ ಅಂದ್ರೆ ಬರೀ ಖಾಲಿ ಹುದ್ದೆಯನ್ನ ತುಂಬೋದಲ್ಲ, ನಿಮ್ಮ ಕನಸಿನ ಪ್ರಯಾಣಕ್ಕೆ ಪಾಲುದಾರರನ್ನ ಆಯ್ಕೆ ಮಾಡೋದು. ಇವತ್ತು ನೀವು ಆಯ್ಕೆ ಮಾಡುವಂತಹ ವ್ಯಕ್ತಿ ನಾಳೆ ನಿಮ್ಮ ಕಂಪನಿಯನ್ನ ಬೆಳೆಸಬಹುದು ಅಥವಾ ಬೀಳಿಸಬಹುದು. ಹೀಗಾಗಿ ಮುಂದಿನ ನಿಮ್ಮ ಇಂಟರ್ವ್ಯೂನಲ್ಲಿ ರೆಸ್ಯೂಮ್ ಕೇಳುವ ಮೊದಲು 3 ಪ್ರಶ್ನೆಗಳನ್ನು ಕೇಳಿ. ನಂಬರ್ 1, ನೀವು ಯಾಕೆ ಕಲಿಯಲು ಬಯಸ್ತಾ ಇದ್ದೀರಿ? ನಂಬರ್ 2, ಟೀಮಲ್ಲಿ ಸಮಸ್ಯೆ ಬಂದರೆ ಹೇಗೆ ಹ್ಯಾಂಡಲ್ ಮಾಡ್ತೀರಿ? ನಂಬರ್ 3, ಈ ಕಂಪನಿಗೆ ನೀವು ಯಾವ ರೀತಿಯ ವ್ಯಾಲ್ಯೂವನ್ನು ತರ್ತೀರಿ? ಈ ಪ್ರಶ್ನೆಗಳಿಗೆ ರೆಸ್ಯೂಮ್ಗಿಂತ ವ್ಯಕ್ತಿಯ ಕ್ಯಾರೆಕ್ಟರ್ ಉತ್ತರ ಕೊಡುತ್ತೆ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಒಳ್ಳೆಯ ನೇಮಕಾತಿ ಅದೃಷ್ಟ ಅಲ್ಲ, ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರ.